ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಣ್ಣು ಮಕ್ಕಳಿಗೂ, ತಾಯಂದಿರಿಗೂ, ಸಹೋದರಿಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಮಹಿಳೆಯರು ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಒಂದು ಬೆನ್ನೆಲುಬಾಗಿ ಇರ್ತಾರೆ. ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾರೆ. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮಹಿಳೆಯರು ಒಂದು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದಂತಂದ್ರೆ, ಮತ್ತು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕಾಣಬೇಕಪ್ಪ ಅಂತಂದ್ರೆ, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದ್ರೆ ಹೆಣ್ಣು ಮಕ್ಕಳನ್ನ ಎಷ್ಟು ಪೂಜ್ಯ ಭಾವನೆಯಿಂದ ಕಾಣ್ತೀವಿ, ಅಲ್ಲಿ ದೇವರು ನೆಲೆಸ್ತಾನ ಅಂತ. ಅಂತಹ ಹೆಣ್ಣು ಮಕ್ಕಳನ್ನು ನಾವು ಗೌರವಿಸಬೇಕು, ಪೂಜಿಸಬೇಕು, ಅವರಿಗೆ ಆರಾಧಿಸಬೇಕು. ಆ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಂಡಿದ್ದೇ ಆದರೆ ಆ ದೇವರು ನಮ್ಗೆ ಒಲಿತಾನ ಅಂತ ಹೇಳಿ. ಹಾಗಾಗಿ ಈ ಹೆಣ್ಣು ಮಕ್ಕಳಿಗೆ ಇನ್ನೊಂದು ನಾನು ಕೇಳೋಕೆ ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದೆ ಅಂತಂದ್ರೆ, ನಾವು ಇತಿಹಾಸ ತೆಗೆದು ನೋಡಿದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರಾಗಿರ್ಬೋದು, ಬೆಳವಡಿ ಮಲ್ಲಮ್ಮ ಅವರಾಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಮತ್ತು ಸಾವಿತ್ರಿಬಾಯಿ ಫುಲೆ ಅವರಾಗಿರ್ಬೋದು, ಹಾಗೆ ಮಾತೆ ರಮಾಬಾಯಿ ಅವರಾಗಿರ್ಬೋದು. ಅವರ ಒಂದು ಇತಿಹಾಸವನ್ನು ನೋಡಿದ್ರೆ ಎಷ್ಟು ಸಾಧನೆಯನ್ನು ಮಾಡಿರ್ತಾರೆ. ಹಾಗಾಗಿ ಅವ್ರ ಮನಸ್ಸು ಮಾಡಿದ್ರೆ ಏನೆಲ್ಲ ಆಯಿತು. ಹಾಗೆ ನೀವು ಹೆಣ್ಣು ಮಕ್ಕಳು ಇತ್ತೀಚೆಗೆ ಸದ್ದು ಮಾಡಾಗ್ತದಲ್ಲ ಒಂದು ಸೌಜನ್ಯ ಕೇಸು, ಆ ಸೌಜನ್ಯ ಕೇಸಿಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ, ಒಂದು ಬಡ ಹೆಣ್ಣು ಮಗಳು ಅಂಥೇಳಿ ಅವಳ ಬೆನ್ನಿಗೆ ಯಾರೂ ಅಧಿಕಾರ ವರ್ಗನೂ ನಿಲ್ತಾ ಇಲ್ಲ, ಒಂದು ಜನಪ್ರತಿನಿಧಿಗಳು ನಿಲ್ತಾ ಇಲ್ಲ. ಹಾಗಾಗಿ ಯಾಕಪ್ಪ ಅಂತಂದ್ರೆ, ಬಡ ಹೆಣ್ಣು ಮಗಳು ಅವಳು ಎಷ್ಟು ಚಿತ್ರಹಿಂಸೆಯಿಂದ ಒಂದು ರೇಪ್ ಆಗಿ ಮರ್ಡರ್ ಆಗಿದ್ದಾಳಲ್ಲ, ಅವರಿಗೆ ಒಂದು ನ್ಯಾಯ ಸಿಗಬೇಕು. ಒಂದು ಅವರ ತಂದೆ ತಾಯಿಗೆ ಒಂದು ನ್ಯಾಯ ಸಿಗಬೇಕು. ಆ ಸೌಜನ್ಯ ಆತ್ಮಕ್ಕೊಂದು ಶಾಂತಿ ಸಿಗಬೇಕು ಅಂತಂದ್ರೆ, ನೀವು ಹೆಣ್ಣು ಮಕ್ಕಳು ನೀವು ಒಂದು ಗಟ್ಟಿಯಾಗಿ ನಿಂತು, ನಿಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಒಂದು ಹೋರಾಟ ಮಾಡಿ, ಅದು ತನಿಖೆಯನ್ನು ಮಾಡಿಸಿ ಒಂದು ಸೂಕ್ತವಾದಂಥ ಒಂದು ಅಪರಾಧಿಗಳಿಗೆ ಒಂದು ಶಿಕ್ಷೆ ಆಗುವಂಗೆ ನೀವು ನೋಡ್ಕೋಬೇಕಂತೇಳಿ ನಿಮ್ಮಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮತ್ತೊಮ್ಮೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು.